ಹಣಕಾಸಿನ ವೃದ್ಧಿ, ಆರ್ಥಿಕ ಸಂಕಷ್ಟಗಳಿಗೆ ಮುಕ್ತಿ ಮತ್ತು ಧನಾಕರ್ಷಣೆಗಾಗಿ ಸನಾತನ ಧರ್ಮದಲ್ಲಿ ಕೆಲವು ಶಕ್ತಿಶಾಲಿ ಮಂತ್ರಗಳನ್ನು ಹೇಳಲಾಗಿದೆ. ಇವುಗಳಲ್ಲಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಜಪಿಸುವುದರಿಂದ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ಧನ ಆಕರ್ಷಣೆಯ ಪ್ರಮುಖವಾದಂತಹ ಕೆಲವು ಮಂತ್ರಗಳು ಯಾವುದು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, 1000 ಜನರಿಗೆ ಪರಿಹಾರ ಮಾಡಿದ್ದಾರೆ. ನಿಮಗೂ ಕೂಡ ಪರಿಹಾರ ತುಂಬ ಚೆನ್ನಾಗಿ ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಲಕ್ಷ್ಮೀ ದೇವಿಯು ಸಂಪತ್ತಿನ ಅಧಿದೇವತೆ. ಈ ಮಂತ್ರವನ್ನು ಜಪಿಸುವುದರಿಂದ ಮನೆಯಲ್ಲಿ ದರಿದ್ರ ದೂರವಾಗಿ ಐಶ್ವರ್ಯ ವೃದ್ಧಿ ಆಗುತ್ತದೆ. ಮಂತ್ರನ ಹೇಳ್ತೀನಿ, ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೊಳ್ಳಿ. ಓಂ ಶ್ರೀಂ ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮೈ ಅಸ್ಮಕಂ ದರಿದ್ರನಾಶಾಯ ಪ್ರಚುರ ಧನಂ ದೇಹಿ ದೇಹಿ ನಮಃ. ಇದರ ಲಾಭವೇನು? ಈ ಮಂತ್ರವು ತೀವ್ರ ಆರ್ಥಿಕ ಮುಗ್ಗಟ್ಟನ್ನು ನಿವಾರಿಸಲು ಸಹಕಾರಿ ಆಗುತ್ತದೆ. ಎರಡನೆಯದು ಲಕ್ಷ್ಮೀ ಬೀಜ ಮಂತ್ರ. ಇದು ಅತ್ಯಂತ ಸರಳ ಮತ್ತು ಅಷ್ಟೇ ಶಕ್ತಿಶಾಲಿ ಮಂತ್ರವಾಗಿದೆ. ದಿನನಿತ್ಯ ಕನಿಷ್ಠ 108 ಬಾರಿ ಇದನ್ನು ಜಪಿಸಬಹುದು. ಮಂತ್ರ ಹೇಳ್ತೀನಿ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಸಂಪತ್ತಿನ ಹರಿವನ್ನು ಹೆಚ್ಚಿಸುತ್ತದೆ. ಕುಬೇರ ಮಂತ್ರ. ದೇವತೆಗಳ ಧನಾಧಿಕಾರಿಯಾದ ಕುಬೇರನ ಅನುಗ್ರಹಕ್ಕಾಗಿ ಈ ಮಂತ್ರವನ್ನು ಪಠಿಸಲಾಗುತ್ತದೆ. ಹೊಸ ಆದಾಯ ಮೂಲಗಳನ್ನು ಕಂಡುಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಪತಿಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ. ವ್ಯಾಪಾರದಲ್ಲಿ ಲಾಭ, ಧನ ಶೇಖರಣೆ ಮತ್ತು ಆಸ್ತಿ ವೃದ್ಧಿಗೆ ಇದು ಉತ್ತಮ. ಈ ಮಂತ್ರಗಳನ್ನು ಜಪಿಸಬೇಕಾದಾಗ ಪಾಲಿಸಬೇಕಾದ ನಿಯಮಗಳು ಈ ರೀತಿ ಹೇಳಬೇಕು. ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಜಪಿಸುವುದು ಹೆಚ್ಚು ಸೂಕ್ತ. ಸ್ನಾನ ಮುಗಿಸಿ ಸ್ವಚ್ಛವಾದ ಬಟ್ಟೆ ಧರಿಸಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಜಪಮಾಲೆ, ಸಾಧ್ಯವಾದರೆ ಕಮಲದ ಮಣಿ ಕೈಯಲ್ಲಿ ಇಟ್ಟುಕೊಳ್ಳಿ ಅಥವಾ ಸ್ಫಟಿಕದ ಮಾಲೆಯನ್ನು ಬಳಸಿ 108 ಬಾರಿ ಜಪಿಸಬೇಕು. ಮಂತ್ರಗಳ ಜೊತೆಗೆ ನಿಮಗೆ ಪ್ರಾಮಾಣಿಕ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮವೂ ಅಷ್ಟೇ ಮುಖ್ಯ ಎಂಬುದು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಆರ್ಥಿಕ ಯಶಸ್ಸು ಸಿಗಲಿ ಎಂದು ನಾನು ಹಾರೈಸುತ್ತೇನೆ. ಹಾಗೂ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಎಷ್ಟೇ ಇದ್ದರೂ ಏನೇ ಇದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಒಳ್ಳೆಯದಾಗುತ್ತೆ.